ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಷ್ಟು ದಿನ ನಾವು UPIನಲ್ಲಿ ಡಾಲರ್ಸ್ನಲ್ಲಿ ಪೇಮೆಂಟನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಆಯಿತಾ. ಬರೀ ಇಂಡಿಯನ್ ರುಪೀಸಲ್ಲೇ ಮಾಡಬೇಕಾಗಿರ್ತಿತ್ತು. ಸೊ ಈ ಕಾರಣದಿಂದ ನಾವು ಬೇರೆ ದೇಶಗಳ ವೆಬ್ಸೈಟಿಂದ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪೇಮೆಂಟನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ UPI ಮುಖಾಂತರ. ಇದೀಗ ನಮ್ಮ ಗೌರ್ನಮೆಂಟ್ನವರು UPIಗೂ ಕೂಡ ಡಾಲರ್ ಸಪೋರ್ಟ್ನ ಕೊಡ್ತಾ ಇದ್ದಾರೆ. ಈ ಕಾರಣದಿಂದ ಬೇರೆ ದೇಶಗಳ ವೆಬ್ಸೈಟ್ನವರು ನಮ್ಮ UPIನ ಇಂಟಿಗ್ರೇಟ್ ಮಾಡಿಕೊಂಡು ಅವ್ರ ವೆಬ್ಸೈಟಲ್ಲಿ ಹಾಕೊಬೋದು. ನಾವು ಡಾಲರ್ಸನ್ನು ಈ UPI ಮುಖಾಂತರನೇ ಪೇ ಮಾಡ್ಬೋದು. ಹೆವಿ ಅಂದರೆ ಹೆವಿ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತೀನಿ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ ಮ್ಯಾಪ್ಸ್ನಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ, ಆಯಿತಾ. ಸೊ ನೀವು ಫ್ಯೂಯಲ್ ಸೇವಿಂಗ್ ಫೀಚರ್ನ ನೀವೇನಾದರೂ ಆನ್ ಮಾಡಿಕೊಂಡ್ರಿ ಅಂತ ಅಂದರೆ ಈ ಗೂಗಲ್ ಮ್ಯಾಪ್ ನಿಮಗೆ ಎಷ್ಟು ಫ್ಯೂಯಲ್ನ ಅಂದರೆ ಪೆಟ್ರೋಲ್ ಡೀಸೆಲ್ನ ಎಷ್ಟು ಉಳಿಸ್ಬೋದು ಆ ರೂಟಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತಂತೆ, ಆಯಿತಾ. ಸೊ ಈ ಒಂದು ಫೀಚರ್ ಗೂಗಲ್ ಮ್ಯಾಪ್ನಲ್ಲಿ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಎಲಾನ್ ಮಸ್ಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ CEO ಆಗಿರುವಂಥ ಎಲಾನ್ ಮಸ್ಕ್ ಅವರು ಅವ್ರದ್ದೇ ಆದಂಥ ಒಂದು ಕಾಲೇಜ್ ಯೂನಿವರ್ಸಿಟಿಯನ್ನು ತೆಗಿತಾ ಇದ್ದಾರಂತೆ, ಆಯಿತಾ. ಅಮೇರಿಕಾದ ಟೆಕ್ಸಸ್ ಈ ಸ್ಟೇಟಲ್ಲಿ ಅವ್ರದ್ದೇ ಒಂದು ಕಾಲೇಜ್ ಓಪನ್ ಆಗಿತ್ತಂತೆ. ಮೋಸ್ಟ್ಲಿ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಆ ಕಾಲೇಜಲ್ಲಿ ಮಾಡ್ಬೋದಾಯ್ತಾ. ಅಂದರೆ ಕಾಲೇಜಿಗೆ ಬಂದವ್ರಿಗೆ ನಾವು ಟೆಸ್ಲಾದಲ್ಲಿ, ಸ್ಪೇಸ್ ಎಕ್ಸಲ್ಲಿ, ಟ್ವಿಟ್ಟರ್ನಲ್ಲಿ ಎಲ್ಲ ಕಡೆ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಸ್ಟೂಡೆಂಟ್ಸನ್ನು ಕರ್ಕೋತಾರೆ. ಒಳ್ಳೊಳ್ಳೆ ಟ್ಯಾಲೆಂಟ್ಗಳೆಲ್ಲ ಅದಕ್ಕೆ ಹೋಗ್ಬೋದು, ಗೊತ್ತಿಲ್ಲ. ಇದರ ಜೊತೆಗೆ ಟೆಸ್ಲಾದವ್ರದ್ದು ಹ್ಯೂಮನಾಯ್ಡ್ ರೋಬೋಟ್ ಏನಿದೆ, ಆಪ್ಟಿಮಸ್ ಅಂತ, ಅದರ ಸೆಕೆಂಡ್ ಜನ್ರೇಷನ್ ಇದೀಗ ಬಂದಿರುವಂಥದ್ದು. ಅದನ್ನು ಅವರು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅದರ ವೀಡಿಯೋವನ್ನು. ಅದು ಎಕ್ಸಸೈಸ್ ಸ್ಕ್ವಾಟ್ ಮಾಡ್ತಾ ಇರುವಂಥ ವೀಡಿಯೋ, ಆಮೇಲೆ ಈ ಎಗ್ಗನ್ನು ಬಾಯ್ಲ್ ಮಾಡ್ತಾ ಇರುವಂಥ ವೀಡಿಯೋನೆಲ್ಲ ಹಾಕಿದ್ದಾರೆ, ಮತ್ತು ನಡ್ಕೊಂಡು ಹೋಗ್ತಿರೋದು ಎಲ್ಲ ಹಾಕಿದ್ದಾರೆ. ಏನು ಅಂತ ಹೆವಿ ಇಂಪ್ರೆಸಿವ್ ಆಗಿ ಏನೂ ಮಾಡ್ತಿಲ್ಲ, ಬಟ್ ನೋಡೋಕ್ಕೆ ಹೋದರೆ ತುಂಬ ಕ್ಲೀನ್ ಡಿಸೈನ್ ಅಂತ ಅನ್ನಿಸ್ತಾ ಇದೆ. ಅದು ಬಂದ ಮೇಲೆ, ಫೈನಲಿ ರಿಲೀಸ್ ಆದಮೇಲೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು, ಫೈನಲ್ ಅಂದರೆ ಇನ್ನೂ ಡೆವಲಪಿಂಗ್ ಸ್ಟೇಜ್, ಆಯಿತಾ. ಸೊ ಇನ್ನೂ ಟೆಸ್ಟ್ ಮಾಡ್ತಾ ಇರೋದು, ಇನ್ನೂ ಸೇಲ್ಗೆಲ್ಲ ಇಲ್ಲ. ಸೇಲಿಗೆ ಬರೋದು ಡೌಟೇ, ಆಯಿತಾ. ಗೌರ್ಮೆಂಟ್ನವ್ರು ಇದಕ್ಕೆ ಅಲೌ ಮಾಡೋದು ಇಲ್ಲ. ಫ್ಯೂಚರಲ್ಲಿ ದಿನ ಬಂದರೆ ಯಾವ ರೀತಿ ಇರುತ್ತೆ ಅಂತ ನಾನು ಹೆವಿ ಕ್ಯೂರಿಯಸ್ ಆಗಿದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾನು ನಿಮಗೆ ಕಳೆದ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ, ನೆಟ್ಫ್ಲಿಕ್ಸ್ನಲ್ಲಿ ಈ GTA ಟ್ರಯಾಲಜಿ ಬರ್ತಾ ಇದೆ, ನೆಟ್ಫ್ಲಿಕ್ಸ್ನಲ್ಲೇ ಗೇಮನ್ನು ಆಡ್ಬೋದು ಅಂತ. ಸೊ ಫೈನಲಿ ಗೇಮ್ ಬಂದಿರುವಂಥದ್ದು ಹಳೆಯದು GTA 3, GTA Vice City, GTA San Andreas ಏನಿದೆ, ಆ ಗೇಮ್ಗಳನ್ನು ನೀವಿನ್ನು ನೆಟ್ಫ್ಲಿಕ್ಸ್ನಲ್ಲಿ ಆಡ್ಬೋದು ಡೌನ್ಲೋಡ್ ಮಾಡಿಕೊಂಡು. ಸೊ ನೆಟ್ಫ್ಲಿಕ್ಸಲ್ಲಿ ನಿಮ್ಮಲ್ಲಿ ಗೇಮ್ನು ಆಡ್ಬೋದು. ಮುಂಚೆನೂ ಇತ್ತು, ಬಟ್ ಈ ಗೇಮ್ಸ್ಗಳು ಬಂದಮೇಲೆ ಒಂದು ಸ್ವಲ್ಪ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ಅನ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದು ಕೆಲವೊಂದು ಹೊಸ ಫೀಚರ್ಗಳನ್ನ ಲಾಂಚ್ ಮಾಡಿದ್ದಾರೆ, ಆಯಿತಾ. ಜಿಯೋ TV ಪ್ರೀಮಿಯಂ ಪ್ಲ್ಯಾನ್ ಅಂತ, ಆಯಿತಾ. ಸೊ ಬೇಸಿಕ್ ಬಂದ್ಬಿಟ್ಟು $398 ಈ ಪ್ಲ್ಯಾನ್ ಇದಾಗಿದೆ. ಸೊ ಇದು 28 ದಿನಕ್ಕೆ ನಿಮಗೆ ಟೋಟಲ್ 14 OTT ಆ್ಯಪ್ಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಆ ಒಂದು ಫೋಟೋಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಲೈವ್ TVಗಳನ್ನು ನೀವು ಝೀನಲ್ಲಾಗಿರ್ಬೋದು, ಸೋನಿ ಅದಾಗಿರ್ಬೋದು, ಡಿಸ್ನಿ ಅಂದರೆ ಸ್ಟಾರ್ದಾಗಿರ್ಬೋದು, ಈ ಸನ್ ನೆಟ್ವರ್ಕ್ದಾಗಿರ್ಬೋದು, ಈ ಎಲ್ಲದನ್ನು ಕೂಡ ನೀವು ಲೈವಾಗಿ ನೋಡ್ಬೋದು, ಆಯಿತಾ. ಸೊ ಆಲ್ಮೋಸ್ಟ್ ಎಲ್ಲ TV ಚಾನಲ್ಗಳು ಇದರಲ್ಲಿ ಬಂದ್ಬಿಡ್ತವೆ. ಇದಕ್ಕೆ ಅಂತಲೇ ಸಪ್ರೇಟ್ ಪ್ಲ್ಯಾನು. ದಿನಕ್ಕೆ ಅಂದರೆ ಮೊಬೈಲ್ಗಾಗಿರೋದ್ರಿಂದ ದಿನಕ್ಕೆ 2 GB ಇರುತ್ತೆ. ನಿಮಗೆ 80-90 ದಿನದ್ದು ಪ್ಲ್ಯಾನ್ ಇದೆ, 1 ವರ್ಷದ ಪ್ಲ್ಯಾನ್, ಪ್ರತಿಯೊಂದು ಕೂಡ ಇದ್ರ ಜೊತೆಗೆ ನಿಮಗೆ ಸಿಗ್ತಾ ಇದೆ. ಒಟ್ಟಿಗೆ ನೋಡಿ, ನೀವು OTT ಹೆವಿ ಯೂಸ್ ಮಾಡೋರು ನಂಗೆ ಅನ್ನಿಸ್ತಂಗೆ ಈ ಪ್ಲ್ಯಾನ್ನ ಚೂಸ್ ಮಾಡ್ಬೋದು. ಬೆಲೆ ಹೌದು ಜಾಸ್ತಿ ಇದೆ. ನೀವು ನಾರ್ಮಲ್ ಪ್ಲ್ಯಾನ್ಗೂ ಈ OTT ಜೊತೆಗೆ ಬರುವಂಥ ಪ್ಲ್ಯಾನು ತುಂಬ ಡಿಫ್ರೆನ್ಸ್ ಇದೆ. ನೋಡ್ಕೊಂಡು ಸುಮ್ಮನೆ ತೊಗೊಬಿಡಿ. ನೋಡ್ಕೊಂಡು ನೀವು ಯೂಸ್ ಮಾಡ್ತೀರ ಅಂದರೆ ಮಾತ್ರ ತೊಗೊಳ್ಳಿ, ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ. ನಮ್ಮ ಸರ್ಕಾರದವರು ಈ ಸ್ಯಾಮ್ಸಂಗ್ ಫೋನ್ಗಳ ಮೇಲೆ ಒಂದು ಮೇಜರ್ ಸೆಕ್ಯೂರಿಟಿ ರಿಸ್ಕ್ ಇದೆ ಅಂತ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ನೀವು ಇನ್ ಕೇಸ್ ಸ್ಯಾಮ್ಸಂಗ್ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಾನು ಕೂಡ ಪರ್ಸ್ನಲಿ ಸ್ಯಾಮ್ಸಂಗ್ ಫೋನ್ನ ಯೂಸ್ ಮಾಡ್ತೀನಿ. ಸೊ ಸ್ಯಾಮ್ಸಂಗಿಂದು ಏನು ಆ್ಯಂಡ್ರಾಯ್ಡ್ ವರ್ಷನ್ಗಳಿದೆ, ಆ್ಯಂಡ್ರಾಯ್ಡ್ 11, 12, 13, 14 ಈ OSಗಳಲ್ಲಿ ಕೆಲವೊಂದು ಸೆಕ್ಯೂರಿಟಿ ರಿಸ್ಕ್ ಇದೆ ಅಂತ ನಮ್ಮ ಸರ್ಕಾರದವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಪ್ಪ, ಏನು ಸೆಕ್ಯೂರಿಟಿ ರಿಸ್ಕು ಸವಾಸಲ್ಲ ಗುರು. ಮೋಸ್ಟ್ಲಿ ರಿಸ್ಕ್ ಇದ್ದರೂ ಸಹ ಕೆಲವೊಂದು ಏನೋ ಫರ್ಮ್ವೇರಲ್ಲಿ ಏನೋ ಒಂದು ಇಶ್ಯೂ ಇದೆ ಅಂತ ಬಂದ ತಕ್ಷಣ ಸ್ಯಾಮ್ಸಂಗ್ ಅವರು ಅಪ್ಡೇಟ್ ಕೊಡೋದನ್ನು ಫಿಕ್ಸ್ ಅಂತೂ ಮಾಡ್ತಾರೆ, ಆಯಿತಾ. ನಮಗೆ ಈ ಪಬ್ಲಿಕ್ಕಿಗೆ ಈ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ಆ ಬ್ರ್ಯಾಂಡಿಗೆ ಗೌರ್ಮೆಂಟ್ನವ್ರು ಕೊಟ್ಟಿರ್ತಾರೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ರೀತಿ ಇಶ್ಯೂ ಇದೆ ಅಂತ ಅಂದರೆ ಆ ಫೋನ್ಗಳಿಗೆ, ಆ ಪರ್ಟಿಕ್ಯುಲರ್ ಫೋನ್ಗಳಿಗೆ ಸ್ಯಾಮ್ಸಂಗ್ ಅವರು ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ ಆಗಿರೋದ್ರಿಂದ ಅಪ್ಡೇಟ್ ಕೊಟ್ಬಿಟ್ಟು ಅದನ್ನು ಸರಿ ಮಾಡ್ತಾರೆ, ಆಯಿತಾ.
ಐ ಹೋಪ್ ಮಾಡ್ತಾರೆ ಅಂತ. ಅವ್ರಿಗೆಲ್ಲ ನಾಕ್ಸ್ ಫೀಚರ್ ಏನೇನೋ ಬರುತ್ತೆ, ಬಟ್ ಸ್ಟಿಲ್ ಹುಷಾರಾಗಿರ್ಬೇಕು. ಈವನ್ ಐಫೋನ್ಗೆ ಆಗುತ್ತೆ ಅಂತ ಅಂದರೆ ಈ ಆ್ಯಂಡ್ರಾಯ್ಡಿಗೆ ಕೇಳಬೇಕಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ದು ಐಫೋನ್ 16 ಪ್ರೋಟೋಟೈಪ್ ಇಮೇಜು ಲೀಕ್ ಆಗಿರುವಂಥದ್ದು. ಕ್ಯಾಮ್ರಾ ಬಂಪ್ ಈ ಎರಡರಲ್ಲೂ ಒಂದು ರೀತಿ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ಒಂದನ್ನು ನೋಡಿದ್ರೆ ಸೇಮ್ ಐಫೋನ್ 11, 12 ರೀತಿ ಕಾಣ್ತಾ ಇದೆ ವರ್ಟಿಕಲ್ಲು. ಇನ್ನೊಂದು ಹಂಗೆ ಇದೆ, ಪ್ಲಸ್ ಆ ಕ್ಯಾಮ್ರಾ ಬಂಪ್ಗೆ ಡಿಫ್ರೆಂಟ್ ಬ್ಲ್ಯಾಕ್ ಕಲರ್ ಒಟ್ಟಿಗೆ ಇರೋ ಥರ ಕಾಣಿಸ್ತಾ ಇದೆ. ತುಂಬ ಡಿಫ್ರೆಂಟ್ ಡಿಸೈನ್ ಅಂತ ಅನ್ನಿಸ್ತದೆ. ಅಂದರೆ ಸೇಮ್ ಹಳೇ ಇದ್ದಾನೆ, ಬಟ್ ಸ್ವಲ್ಪ ಚೇಂಜಸ್ ಆಯಿತಾ, ಒಟ್ಟಿಗೆ ಎರಡೂ ತುಂಬ ಡಿಫ್ರೆಂಟ್ ಆಗಿದೆ. ನೋಡೋಣ ಇವೆರಡರಲ್ಲಿ ಯಾವುದು ಫೈನಲೈಸ್ ಆಗುತ್ತೆ, ಯಾವ ಡಿಸೈನ ಫೈನಲೈಸ್ ಮಾಡ್ತಾರೆ ಆಪಲ್ನವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಗೊತ್ತಾಗುತ್ತೆ. ಬೆಂಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹಾನರ್ ಅವರು ಈ ಪೋರ್ಷೆ ಕಾರ್, ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಗೊತ್ತು ಅಂತ, ಪೋರ್ಷೆ ಬ್ರ್ಯಾಂಡ್ ಇದೆ ಗೊತ್ತಾ, ಅದರ ಜೊತೆ ಕೊಲ್ಯಾಬರೇಟ್ ಆಗಿಬಿಟ್ಟು ಒಂದೇನೋ ಯುನೀಕ್ ಡಿಸೈನರ್ ಜೊತೆಗೆ ಫೋನ್ನ ಲಾಂಚ್ ಮಾಡ್ತಾರಂತೆ. ಮೋಸ್ಟ್ಲಿ ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಆಗ್ಬೋದು. ಐಕೋನ್ ಅವ್ರು ಯಾವ ರೀತಿ BMW ಜೊತೆಗೆ ಕೊಲ್ಯಾಬ್ರೇಟ್ ಆಗಿ ಮಾಡ್ತಾರಲ್ವ ಫೋನ್ನ, ಸೊ ಅದೇ ಥರ ಹಾನರ್ ಅವರು ಈ ಪೋರ್ಷೆ ಜೊತೆಗೆ ಕೊಲ್ಯಾಬ್ರೇಟ್ ಆಗಿ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಏನು ಹಿಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೋಕಿಯಾದವರು ಈಗ ಕೆಲವು ದಿನಗಳ ಮುಂಚೆ 2 ಫೀಚರ್ ಫೋನ್ನ ಲಾಂಚ್ ಮಾಡಿದರು ಆಯಿತಾ. ನೋಕಿಯಾ 110 4G ಅಂತ, ನೋಕಿಯಾ 106 4G ಅಂತ. ಈ ಎರಡೂ ಫೋನ್ಗಳು UPI ಜೊತೆಗೆ ಬಂದಿತ್ತು ಆಯಿತು, ಅಂದರೆ ಬೇಸಿಕ್ UPI ಫೀಚರ್ನ ಜೊತೆಗೆ ಬಂದಿತ್ತು. ಸೊ ಎರಡಕ್ಕೂ ಕೂಡ ಯೂಟ್ಯೂಬ್ ಶಾರ್ಟ್ಸ್ ಫೀಚರ್ನ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ ಶಾರ್ಟ್ಸನ್ನು ಈ ಫೋನ್ಗಳಲ್ಲಿ ಬೇಸಿಕ್ ಸೆಟ್ ಫೋನಲ್ಲಿ ನೋಡ್ಬೋದಂತೆ. ಬೆಂಕಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏಸೂಸ್ ಅವರು ಅವ್ರದ್ದೇನು ರೋಗ್ ಫೋನ್, ಮೋಸ್ಟ್ ಪಾಪ್ಯುಲರ್ ಗೇಮಿಂಗ್ ಫೋನ್ ಏನಿದೆ ಅದರದ್ದು ರೋಗ್ ಫೋನ್ 8 ಮತ್ತು 8 ಪ್ರೋದು ರೆಂಡರ್ಸು ಲೀಕ್ ಆಗಿದೆ, ತೋರಿಸ್ತಾ ಇದ್ದೀನಿ. ತುಂಬ ಯುನೀಕ್ ಆಗಿದೆ ಡಿಸೈನ್ ಆಯಿತಾ. ಒಟ್ಟಿಗೆ ಸೇಮ್ RGB ಎಲ್ಲ ಇರೋ ಥರ ಇದೆ. ಕಾದು ನೋಡೋಣ, ಬಂದಮೇಲೆ ಗೊತ್ತಾಗುತ್ತೆ ನಮಗೆ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ. ಈಗೇನು ಅಷ್ಟೊಂದು ಗೊತ್ತಾಗ್ತಿಲ್ಲ, ಆದರೆ 3 ಕ್ಯಾಮ್ರಾ ಹತ್ರ ಅನ್ನಿಸ್ತಾ ಇದೆ. ನೋಡೋಣ ಬಂದಮೇಲೆ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ರೆಡ್ಮಿ ನೋಟ್ 13 ಸೀರೀಸು ಜನವರಿ 4ನೇ ತಾರೀಕು, ಮುಂದಿನ ವರ್ಷ ಜನವರಿ 4ನೇ ತಾರೀಕು ಲಾಂಚ್ ಆಗ್ತಾಯಿದೆ. ಪ್ರೈಸ್ ಗೊತ್ತಿಲ್ಲ, ಒಟ್ಟಿಗೆ ಸ್ಪೆಸಿಫಿಕೇಷನ್ ಎಲ್ಲ ಬೆಂಕಿ ಇದೆ ಗುರು. ಮೋಸ್ಟ್ಲಿ ನಾನು ಗೆಸ್ ಮಾಡ್ತಿರೋ ಪ್ರಕಾರ ಈ ರೆಡ್ಮಿ ನೋಟ್ 13 ಸೀರೀಸ್ನ ಬೆಲೆ ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಕಾಣುತ್ತೆ. ಅದರಲ್ಲಿ ಪ್ರೋ ಅಥವಾ ಒಂದು ನಾರ್ಮಲ್ 13 ಪ್ರೋ ಲಾಂಚ್ ಮಾಡ್ತಾರಾ, ಪ್ರೋ ಮ್ಯಾಕ್ಸ್ ಬರುತ್ತಾ ಏನೂ ಗೊತ್ತಿಲ್ಲ, ಕಾದು ನೋಡೋಣ ಒಟ್ಟಿಗೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.